ಇಲ್ಲ, ಆ ಕಥೆಯಲ್ಲಿ ಸಂಬಂಧನೇ ಬರಲ್ಲ ಗಣಗೆ. ಸೊ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್ ಅನ್ಸುತ್ತೆ. ಸರ್, ಆನೆಗುಂದಿ ಹೋಗುವಂಥ ದಾರಿಯಲ್ಲಿ ಬಹಳಷ್ಟು ಜನ ಅಭಿಮಾನಿಗಳನ್ನ ಮೀಟ್ ಆಗ್ತಿದ್ದೀರಾ ಕೆಲವೊಂದಿಷ್ಟು ಕಡೆಗಳಲ್ಲಿ. ಅದೆಲ್ಲ ಹೆಂಗೆ ಅನಿಸ್ತದೆ ಸರ್? ಯಾಕಂದ್ರೆ ಬಹಳ ದಿನಗಳಿಂದ ಕಾಯ್ತಾ ಇರ್ತಾರೆ ಅವರು ಕೂಡ ನಿಮ್ಮನ್ನ ಮೀಟ್ ಆಗಬೇಕು ಅಂತ. ಸೊ ಅವ್ರ ಜೊತೆ ಒಡನಾಟ, ಅವ್ರ ಜೊತೆ ಅವ್ರನ್ನ ಮೀಟ್ ಆಗಿದ್ದು, ಅವ್ರ ಜೊತೆ ನನಗೆ ಯಾವಾಗಲೂ ಚೆನ್ನಾಗಿರುತ್ತೆ. ನಮ್ಮ ಅಭಿಮಾನಿಗಳ ಜೊತೆ ಒಡನಾಟ ಆಗಲಿ, ಬೈ ರೋಡ್ ಹೋಗ್ತಿರೋದ್ರಿಂದ ಹಲವಾರು ಊರುಗಳಲ್ಲಿ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಅಷ್ಟೇ ಪ್ರೀತಿ, ಅಷ್ಟೇ ಒಂಥರ ತುಂಬ ಚೆನ್ನಾಗಿದೆ. ಅದನ್ನು ಪದಗಳಲ್ಲಿ ಜೋಡ್ಸೋಕ್ಕಾಗಲ್ಲ ಈ ಸಂಬಂಧ ನಮ್ಮದು ಹಾಗೂ ನಮ್ಮ ಅಭಿಮಾನಿಗಳಲ್ಲಿ. ಸೊ ಹಾಗಾಗಿ ಇಲ್ಲೊಂದು ಕಡೆ ಭಾಳ ಖುಷಿ ಇದೆ. ಎಲ್ಲ ಕಡೆ ಚೆನ್ನಾಗಿ ಸೇರ್ತಾ ಇದ್ದೀವಿ. ಆದ ಕಡೆ ಕಾಫಿ ಟೀ ಕುಡಿತಾ ಇದ್ದೀವಿ, ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹಾಗೆ ಎಲ್ಲರ ಹತ್ರ ಮಾತಾಡ್ಕೊಂಡು ಎಲ್ಲ ಕಡೆ ಹೋಗ್ತಾರೆ. ಬಟ್ ಖುಷಿ ಆಗ್ತದೆ ಎಲ್ಲ ಎಲ್ಲರೂ ನೋಡಿ. ಈಗ ತಾನೇ ಹೇಳಿದ್ರಿ ಭೈರತಿ ರಣಗಳಲ್ಲಿ ನಾನಿಲ್ಲ ಅಂತ. ಬಟ್ ಶಿವಣ್ಣ ಮೊನ್ನೆ ಮಾತಾಡ್ತಾ ಅದ್ರ ಸೀಕ್ವೆಲ್ ಕೂಡ ಬರುತ್ತೆ ಅಂತಾನೂ ಹೇಳಿದ್ರು. ಅದ್ರ ಬಗ್ಗೆ ನೀವು ನರ್ತನವ್ರ ಜೊತೆ ಏನಾದ್ರು ಡಿಸ್ಕಸ್ ಮಾಡಿದ್ರ ಅಥವಾ ನಿಮಗೆ ಗೊತ್ತಾಗಿದೆ ಇವಾಗ? ನೋ ಕಾಮೆಂಟ್ಸ್. ನನಗೆ ನಿಜವಾಗ್ಲೂ ನನಗೇನು ಮಾತಾಡ್ತಿದ್ದೀರ ಅಂತ ಏನೂ ಐಡಿಯಾ ಇಲ್ಲ. ಬಟ್ ಈಗ ಸದ್ಯಕ್ಕೆ ಭಾರತಿ ರಣಗಲ್ ಬರುತ್ತೆ. ಲೆಟ್ಸ್ ಆಲ್ ವಿಶ್ ಭಾರತಿ ರಣಗಲ್ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ಫ್ಯಾನ್ಸ್ ನೋಡಿದ ತಕ್ಷಣ ಬೈಕಲ್ಲಿ ಬರೋದಾಗಲಿ ಫಾಲೋ ಮಾಡ್ತಾರಲ್ಲ, ಅಂಥವ್ರಿಗೆ ಅಂದರೆ ಫಂಕ್ಷನ್ ಮುಗಿದಾದ್ಮೇಲೆ ಅಥವಾ ಯಾವುದಾದ್ರೂ ಕಾರ್ಯಕ್ರಮ ಮುಗಿದಾದ್ಮೇಲೆ ತುಂಬ ಬೈಕಲ್ಲಿ ಅಥವಾ ಟೂ ವೀಲರಲ್ಲಿ ಜೋರಾಗಿ ಬರೋದು, ಚೇಸ್ ಮಾಡ್ಕೊಂಬರೋದು ಅದು ಮಾಡಬೇಡಿ. ಬಿಕಾಸ್ ನಿಮ್ಮನ್ನು ನೋಡ್ಕೊಂಡು ಇನ್ನೊಂದು 10 ಜನ ನೋಡ್ತಾರೆ, ಆ ಜನ ನೋಡಿ ಇನ್ನೊಂದು 10 ಜನ ಅಂತ ಹೋದಾಗ ನಂಬರ್ಸ್ ಜಾಸ್ತಿ ಆಗುತ್ತೆ. ಜೊತೆಗೆ ವೆರಿ ಡೇಂಜರಸ್ ಹೈವೇ ರೋಡ್ಸಲ್ಲಾಗಲಿ ಯಾವುದೇ ರೋಡಲ್ಲಾಗಲಿ. ಆ ಫಂಕ್ಷನ್ ಆದಮೇಲೆ ಅಕಸ್ಮಾತ್ ಆಗದಿರೋರು ಯಾವಾಗಲಾರೋ ಪ್ಲ್ಯಾನ್ ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ಬೇರೆ ಕಡೆ ಸಿಗ್ಬೋದು, ಮನೆ ಹತ್ರ ಬರ್ಬೋದು, ಎಲ್ಲರೂ ಸಿಗ್ಬೋದು. ಸೊ ದಯವಿಟ್ಟು ಅದನ್ನು ಮಾಡಬೇಡಿ, ನನಗೆ ಭಯಪಡಿಸ್ಬೇಡಿ ಇದನ್ನೆಲ್ಲ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಅದಲ್ಲದೆ ಈಗ ಹೊಸಪೇಟೆಗೆ ಹೋಗ್ತಾ ಇದ್ದಾರೆ.